ಹಾಯ್ ಹಲೋ ನಮಸ್ಕಾರ ಮೈಸೂರು. ನಾವಿವತ್ತು ಹೋಗ್ತಾ ಇರೋದು KR ನಗರದಲ್ಲಿ ಲೊಕೇಟ್ ಆಗಿರುವಂತಹ ಚುಂಚನಕಟ್ಟೆಗೆ. ಮೈಸೂರಿಂದ ಹೊರಡೋದು ಬೆಳಗ್ಗೆ 11 ಗಂಟೆ ಆಗಿತ್ತು. ಇಲ್ಲಿಂದ KR ನಗರಕ್ಕೆ 1 ಅವರ್ ಜರ್ನಿ ಆಗುತ್ತೆ. ಮತ್ತು ಅಲ್ಲಿಂದ ಚುಂಚನಕಟ್ಟೆಗೆ ಇನ್ನೊಂದು ಬಸ್ ಕ್ಯಾಚ್ ಮಾಡಬೇಕಾಗುತ್ತೆ. ಚುಂಚನಕಟ್ಟೆ ಬಸ್ ಸ್ಟಾಪಿಂದ ಇಳಿದು ಇನ್ನು 240 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ಹೋದರೆ ಅಲ್ಲೇ ಪುಣ್ಯಕ್ಷೇತ್ರ ಇರುವಂಥದ್ದು ಚುಂಚನಕಟ್ಟೆ. ಇನ್ನು ಬಸ್ನಲ್ಲಿ ವಿಂಡೋ ಸೀಟ್ನಲ್ಲಿ ಕೂತ್ಕೊಂಡು ಅಕ್ಕಪಕ್ಕದ ವಾತಾವರಣ ನೋಡ್ಕೊಂಡು ಹೋಗ್ತೀರಿ, ಎಷ್ಟು ದೂರ ಜರ್ನಿ ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ. ಅಂತೂ ಬಸ್ಸಿಂದ ಹಿಡಿದು ಟೆಂಪಲ್ವರೆಗೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಟೆಂಪಲ್ ಕ್ಲೋಸ್ ಆಗಿತ್ತು. ಶ್ರೀರಾಮ ವನವಾಸ ಮಾಡ್ತಿದ್ದಂಥ ಟೈಮ್ನಲ್ಲಿ ಇಲ್ಲಿ ಬಂದಿದ್ದಾಗ ಇಲ್ಲಿನ ಚುಂಚ ಮತ್ತು ಚುಂಚಿ ಅವರ ಆರೈಕೆ ಮಾಡಿದ್ರಂತೆ. ಹಾಗೆ ಸೀತಾಮಾತೆ ಈ ನದಿ ನೀರಿನಲ್ಲಿ ಸ್ನಾನ ಮಾಡಿರೋದ್ರಿಂದ ಈಗಲೂ ಕೂಡ ಇಲ್ಲಿ ಹರಿಯುವಂಥ ನೀರು ಸ್ವಲ್ಪ ಅರಿಶಿಣ ಮಿಕ್ಸ್ ಆಗಿ ಬರುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ. ಇಲ್ಲಿನ ಟೆಂಪಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಹಾಗೆ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ. ಟೆಂಪಲ್ ಓಪನ್ ಆಗೋವರೆಗೂ ಇನ್ನೂ ತುಂಬ ಟೈಮ್ ಇತ್ತು. ಅಲ್ಲಿವರೆಗೂ ಏನಪ್ಪ ಮಾಡೋದು ಅಂತ ಹೇಳಿ ವಾಚ್ ಟವರ್ ಹತ್ತಿ ಒಂದು ವ್ಯೂ ನೋಡಿಕೊಂಡು, ಹಾಗೆ ಟೆಂಪಲ್ ಸುತ್ತ ಒಂದು ರೌಂಡ್ ಹೊಡ್ಕೊಂಡು, ಅಲ್ಲೇ ಮಾಡ್ತಿದ್ದಂಥ ಚುರುಮುರಿ ತಿನ್ಕೊಂಡು, ಪಕ್ಕದಲ್ಲೇ ಹರಿತಿದ್ದಂಥ ಚಿಕ್ಕ ಜಲಪಾತ ನೋಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ದೇವಸ್ಥಾನ ಓಪನ್ ಆದಮೇಲೆ ಅಂತೂ ಇಂತೂ ಕೋದಂಡರಾಮನ ದರ್ಶನ ಮಾಡಿ ಹಾಗೆಯೇ ನಾವು ಹೊರಟ್ವಿ ಈಗ ಮತ್ತೆ ಮೈಸೂರು ಕಡೆಗೆ. ಸೊ ನೀವೇನಾದರೂ ಒಂದಿನ ಚಿಕ್ಕ ಜಲಪಾತದ ಏನಾದರೂ ವ್ಯೂ ನೋಡಬೇಕು, ಅದರ ಅನುಭವ ಆಗಬೇಕಂತ ಅನಿಸಿದರೆ ಮೈಸೂರು ಕಡೆ ಬಂದಾಗ ದಯವಿಟ್ಟು KR ನಗರದಲ್ಲಿರುವಂಥ ಚುಂಚನಕಟ್ಟೆನ ವಿಸಿಟ್ ಮಾಡಿ. ಮತ್ತು ಇದೇ ಥರ ಕಂಟೆಂಟ್ಗೆ ID ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.